ಇವತ್ತು ಕರ್ನಾಟಕ ಸರ್ಕಾರ ಅಬಕಾರಿ ಇಲಾಖೆಯಿಂದ ಕಮಿಷನರ್ ಅವರ ಆದೇಶದ ಮೇರೆಗೆ ನಾವು 2800 ಚಿಲ್ಲರೆ ಬಾಟಲ್ಗಳನ್ನು ಅಂದರೆ ಬಾಕ್ಸ್ಗಳನ್ನ ಅಂದರೆ ಸುಮಾರು 77 ಲಕ್ಷದಷ್ಟು ಬೆಲೆ ಬಾಳುವಂತಹ ರಮ್, ವಿಸ್ಕಿ, ಬಿಯರ್ ಎಲ್ಲ ಬಾಟಲ್ಗಳನ್ನ ನಾಶಪಡಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ ಅದು ಡೇಟ್ ಎಕ್ಸ್ಪೈರಿ ಆಗಿದೆ. ಆ ಕಾರಣಕ್ಕೆ ಇವತ್ತು ಅಬಕಾರಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಹಯೋಗದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೇಡಮ್, ಇನ್ನೊಂದು ನಗರಗಳಲ್ಲಿ ಇಂತಿಷ್ಟು ಟೈಮಿಗೆ ತೆಗಿಬೇಕು ಬಾರ್ ಅಂತ ಟೈಮ್ ಇದೆ, ಬಟ್ ಕೆಲವೊಂದಿಷ್ಟು ಬಾರ್ಗಳು ಬೆಳಿಗ್ಗೆ 6 ಗಂಟೆಗೆ ತೆಗೆದಿರ್ತಾರೆ. ಅದು ಏನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವು ಕೂಡಲೇ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಮತ್ತು ಸೀಸ್ ಮಾಡಲಿಕ್ಕೆ ಕ್ರಮ ವಹಿಸ್ತೇವೆ. ಈಗ ಎಷ್ಟು ಪ್ರಕರಣ ಆ ಥರ ಪ್ರಕರಣಗಳು ಎಷ್ಟು ಇದುವರೆಗೆ ಸಮಯ ಮೀರಿ ಬಾರ್ಗಳು ಅಂಗಡಿಗಳು ಓಪನ್ ಆಗ್ತಾ ಇದೆ ಅನ್ನೋದು ನನಗೆ ಯಾವುದೂ ಗಮನಕ್ಕೆ ಬಂದಿಲ್ಲ. ಇನ್ ಕೇಸ್ ಆ ಥರ ಗಮನಕ್ಕೆ ಬಂದರೆ ಇಮಿಡಿಯೇಟ್ ಆಗಿ ಅದಂಥ ಅಂಗಡಿಗಳನ್ನ ಸೀಸ್ ಮಾಡಲಿಕ್ಕೆ ಮುಂದಿನ ಕಾನೂನು ಕ್ರಮ ಜರುಗಿಸಲಿಕ್ಕೆ ಕ್ರಮವನ್ನು ತಗೊಳ್ತೇವೆ. ಇದು ಯಾಕೆ ಉಳಿದಿದೆ ಇಷ್ಟು ಅನ್ನೋದು ಒಂದು ಪ್ರಶ್ನೆ. ಆದರೆ ನಮ್ಮ ಹಾವೇರಿ ಜಿಲ್ಲೆ ಸಂತರ ನಾಡು ಅಂತಲೇ ಹೇಳ್ಬೋದು. ಇಲ್ಲಿ ಶಿಶುನಾಳ ಶರೀಫರಂಥವ್ರು ಮತ್ತು ಕನಕದಾಸರು ಸಾಕಷ್ಟು ಜನ ಸಂತರು ಆಗಿ ಹೋಗಿರುವಂಥ ನಾಡು. ನಮ್ಮ ಹಾವೇರಿಯಲ್ಲಿನೇ ಸುಮಾರು ಮಠಗಳಿದ್ದಾವೆ. ಕನಕ ಗುರುಪೀಠ ಇರ್ಬೋದು, ಹೊಸ ಮಠ ಇರ್ಬೋದು, ಹುಕ್ಕೇರಿ ಮಠ ಇರ್ಬೋದು, ಸಿಂದಗಿ ಮಠ ಇರ್ಬೋದು, ಸಾಕಷ್ಟು ಮಠಮಾನ್ಯಗಳಿದೆ. ಲಾಸ್ಟ್ ಇಯರು ನವೆಂಬರಲ್ಲಿ ಕನಕ ಜಯಂತಿಯ ನಿಮಿತ್ತ ಮಾನ್ಯ ಸ್ವಾಮೀಜಿಯವರು ಗುರುಗಳು, ಕನಕ ಗುರುಪೀಠದ ಜಗದ್ಗುರುಗಳು ಅದೊಂದು ದಾರಿಯನ್ನ ಹಾಕಿಕೊಟ್ರು. ಅಂದರೆ ಅದು ದುಶ್ಚಟಗಳನ್ನ ಜೋಳಿಗೆಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಹಳ್ಳಿಗೆ ಹೋಗಿ, ಕನಕಾಪುರದಿಂದ ಏನೋ ಸ್ಟಾರ್ಟ್ ಆಯ್ತದ್ದು ಕಾರ್ಯಕ್ರಮ, ಪ್ರತಿ ಹಳ್ಳಿಗೆ ಹೋಗಿ ದುಶ್ಚಟಗಳನ್ನ ಭಿಕ್ಷೆಗೆ ಹಾಕಿ ಆಮೇಲೆ ನಾಡಿನಲ್ಲಿ ಸಂಸ್ಕೃತಿ ನೆಲೆಸಬೇಕು ಅಂತ ಹೇಳಿ, ನೈತಿಕ ಮೌಲ್ಯಗಳನ್ನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನೋ ಒಂದು ಕಾರ್ಯಕ್ರಮವನ್ನು ಹಾಕೊಂಡ್ರು. ಅದಾದ್ಮೇಲೆ ಮತ್ತೆ ಹುಕ್ಕೇರಿ ಮಠದವರು ಕೂಡ, ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಮೂಲಕ ನಮ್ಮ ಜನಗಳಿಗೆ ಒಂದು ಜಾಗೃತಿ ಮೂಡಿರಬಹುದು ಅನ್ನೋ ಒಂದು ಕಾರಣಕ್ಕೆ ಇದು ಜಾಸ್ತಿ ಸೇಲ್ ಆಗಿಲ್ಲ. ಸೇಲ್ ಆಗದೆ ಎಕ್ಸ್ಪೈರಿ ಆಗಿರುವಂಥ ಎಲ್ಲ ಮಟೀರಿಯಲ್ ಅನ್ನ ನಾಶಪಡಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇಲಾಖೆಗೆ ನಷ್ಟ, ಸೇಲ್ ಆಗದೆ ಇರೋದು ಇಲಾಖೆಗೆ ನಷ್ಟ, ಸಾರ್ವಜನಿಕರಿಗೆ ಒಳಿತು ಅಂತಾನೆ ಹೇಳಬಹುದು. ಈ ದಿನ KSBCL ಅಲ್ಲಿ ಮಾರಾಟವಾಗದಂತೆ ಉಳಿದಿರುವಂತಹ ಅವಧಿ ಮೀರಿದಂತಹ ಒಂದು ಬಿಯರ್ ಅನ್ನ ನಾವು ಸುಮಾರು 2803 ಬಾಕ್ಸ್ ಬಿಯರ್ ಅನ್ನ ನಾವು ಇವತ್ತು ತಹಶೀಲ್ದಾರ್ ಮತ್ತೆ KSBCL ಮತ್ತೆ ಅಬಕಾರಿ ಇಲಾಖೆ ಮೂರು ಇದರಿಂದ ಸಹಕಾರದೊಂದಿಗೆ ನಾವು ನಾಶಪಡಿಸ್ತಾ ಇದ್ದೀವಿ. ಈ ಒಂದು ಬಿಯರ್ ಮಾರಾಟ ಆದರೆ ಜನಗಳಿಗೆ, ಸಾರ್ವಜನಿಕರಿಗೆ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ಬೋದು ಅಥವಾ ಅವಧಿ ಮೀರಿರೋದ್ರಿಂದ ಸಾವು ನೋವು ಸಂಭವಿಸ್ಬೋದು ಅನ್ನೋ ಕಾರಣದಿಂದ ನಾವು ಇದನ್ನ ಏನು ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಥರ ಮಾರಾಟಕ್ಕೆ ಬಿಡುಗಡೆಗೊಳಿಸೋದಿಲ್ಲ. ಸೊ ಅಬಕಾರಿ ಆಯುಕ್ತರ ನಮ್ಮ ಒಂದು ಆದೇಶದ ಮೇರೆಗೆ ಇವತ್ತು ತಹಶೀಲ್ದಾರ ಶರಣಮ್ಮ ಅವರ ಒಂದು ಸಹಕಾರದೊಂದಿಗೆ ಮತ್ತು KSBCL ಅವರ ಮ್ಯಾನೇಜರು ಮತ್ತು ನಮ್ಮ ಅಬಕಾರಿ ಸಿಬ್ಬಂದಿಯೊಂದಿಗೆ ನಾವು ಇದನ್ನ ನಾಶಪಡಿಸ್ತಾ ಇದ್ದೀವಿ. ಸುಮಾರು ಇದರ ಒಟ್ಟು ಮೌಲ್ಯ 76,12,290 ರೂಪಾಯಿ ಅಮೌಂಟ್ ಆಗುತ್ತೆ. ಸೊ ಈ ಒಂದು ಇದನ್ನ ನಾವು ಸಾರ್ವಜನಿಕ 76 ಲಕ್ಷ ಈಗ ಈಗಿಂದ ಹೊಸ್ತಿರುತ್ತೆ. 76,12,290 ರೂಪಾಯಿವಂತಹ ಒಂದು ಅವಧಿ ಮೀರಿದಂತಹ ಒಂದು ಬಿಯರ್ ಅನ್ನ ಇವತ್ತು ನಾವು ನಾಶಪಡಿಸ್ತಾ ಇದ್ದೀವಿ. ಸೊ ಈ ಒಂದು ಇದರಲ್ಲಿ ನಮ್ಮ ಕಂದಾಯ ಇಲಾಖೆ ಮತ್ತು KSBCL ಇವರ ಒಂದು ಸಹಯೋಗದಲ್ಲಿ ಈ ಒಂದು ಇದನ್ನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಅವಧಿ ಅಂದರೆ ಈಗ ನಮಗೆ ಬಿಯರ್ಗೆ ಒಂದು ನಿಗದಿತವಾದಂತಹ ಅವಧಿ ಇರುತ್ತೆ. ಸೊ ಪ್ರೊಡಕ್ಷನ್ ಜಾಸ್ತಿಯಾಗಿ ನಮಗೆ KSBCLಗೆ ದಾಸ್ತಾನು ಬಂದಿರೋದ್ರಿಂದ ಅದು ನಿಗದಿತ ಅವಧಿಯಲ್ಲಿ ನಾವು ಮಾರಾಟ ಆಗದೆ ಇರೋ ಕಾರಣಕ್ಕಾಗಿ ನಾವು ಇದನ್ನ ಕ್ರಮ ತಗೊಂಡಿದ್ದೀವಿ. ಈಗ ಹಾವೇರಿ ಜಿಲ್ಲೆ ಮದ್ಯ ಮಾರಾಟದಲ್ಲಿ ಫಸ್ಟ್ ಏನಿಲ್ಲ. ಸದ್ಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮದ್ಯ ಮಾರಾಟದ ಇದನ್ನು ನೋಡಿದ್ರೆ ನಾವು ಇದರಲ್ಲಿ ರಾಜ್ಯದಲ್ಲಿಯೇ ಒಂದು ಹಿಂದುಳಿದಿರೋ ಪರಿಸ್ಥಿತಿಲಿದೆ. ಸೊ ಯಾಕೆಂದರೆ ಈ ಒಂದು ಮದ್ಯದ ಒಂದು ಈ ಹಾವೇರಿ ಜಿಲ್ಲೆಯಲ್ಲಿ ಈ ಹಲವಾರು ಒಂದು ಕಾರ್ಯಕ್ರಮಗಳು ನಡೀತಾ ಇತ್ತು. ಹೋರಿ ಹಬ್ಬ ಅಂತ ನಡೀತಾ ಇತ್ತು. ಆ ಹೋರಿ ಹಬ್ಬ ಆಗಿಲ್ಲ ಈ ಸಲ. ಜನಗಳ ಒಂದು ಆ ಹಬ್ಬದ ಸಮಯದಲ್ಲಿ ಸುಮಾರು
5,000 10,000 ಜನಗಳು ಬರ್ತಾ ಇದ್ರು. ಈ ಒಂದು ವರ್ಷದ ಅವಧಿಯಲ್ಲಿ ಒಂದು 40ರಿಂದ 45 ಹಬ್ಬಗಳ ಆಗ್ತಾ ಇತ್ತು ಅನ್ಸುತ್ತೆ. ಆ ಹಬ್ಬ ಆಗದೆ ಇರೋ ಕಾರಣದಲ್ಲಿ ನಮಗೆ ಜನಗಳ ಒಂದು ಇಲ್ಲಿ ಓಡಾಟ ಕಡಿಮೆ ಆಗಿರೋ ಇದರಿಂದ ಈ ಒಂದು ಮಾರಾಟ ಕಡಿಮೆ ಆಗಿದೆ. ಜೊತೆಗೆ ಈ ಒಂದು ಇದರಲ್ಲಿ ಸ್ವಾಮಿಗಳು ಏನು ಜೋಳಿಗೆ ಒಳಗೆ ನನ್ನ ಮದ್ಯವನ್ನ ಸೇವನೆ ಮಾಡಬೇಡಿ ಅಂತ ಹೇಳಿ ದುಶ್ಚಟವನ್ನ ನಮ್ಮ ಜೋಳಿಗೆಗೆ ಹಾಕಿ ಅಂತ ಹೇಳಿ ಒಂದು ಇದ್ ಮಾಡ್ತಿರೋದ್ರಿಂದ ಇದರಲ್ಲೂ ಸಹ ನಮಗೆ ಮದ್ಯದ ಮಾರಾಟ ಕಡಿಮೆ ಆಗಿರೋದು ಕಂಡು ಬಂದಿದೆ. ಅದಾಗ್ಯೂ ಕೂಡ ಹಳ್ಳಿಯ ಬೆತ್ತಂಗಡಿಗಳು ಅದನ್ನ ಈಗ ನಮ್ಗೆ ಎಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಕಂಡು ಬಂದಿದೆ ಅಥವಾ ನಮ್ಗೆ ರೇಡ್ ಮಾಡಿದಾಗ ಸಂದರ್ಭಗಳಲ್ಲಿ ನಾವೆಲ್ಲ ನಾವು ಪ್ರಕರಣಗಳನ್ನ ದಾಖಲೆ ಮಾಡಿದೀವಿ. ಇತ್ತೀಚೆಗೆ ನಮ್ಮಲ್ಲಿ ಸುಮಾರು ಎಷ್ಟು ಒಂದು 300ಕ್ಕಿಂತ ಹೆಚ್ಚು ಈ ವರ್ಷದ ಅವಧಿಯಲ್ಲಿ 300ಕ್ಕಿಂತ ಹೆಚ್ಚು 15A ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಎಲ್ಲಿ ನಮಗೆ ಅವಧಿ ಇದು ಇದರಲ್ಲಿ ಪೆಟ್ಟಿ ಅಂಗಡಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಲ್ಲಿ ಮತ್ತೆ ನಾವು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿದಂತಹ ಸಂದರ್ಭದಲ್ಲಿ ಪ್ರಕರಣವನ್ನ ದಾಖಲೆ. ಇನ್ನೊಂದು ಹೈವೇ ದಾಬಾಗಳಲ್ಲಿ ಪ್ರತಿ ದಾಬಾಗಳಲ್ಲಿ ಸಾರಾಯಿ ಸಿಗುತ್ತೆ, ಅದರಿಂದ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತದೆ. ಆ ರೀತಿ ನಮಗೆ ದಾಬಾಗಳೇ ಪ್ರತಿಯೊಂದು ಸಿಗುತ್ತೆ ಅನ್ನೋದು ನಾನು ಒಪ್ಲಿಕ್ಕಿಲ್ಲ. ನಾವು ಇದು ಕಾಲಕ್ಕೆ ನಮ್ಮ ಒಂದು ಸಮಯ ಇದರಲ್ಲಿ ಸಿಬ್ಬಂದಿಗಳು ಕಾಲಕ್ಕೆ ತಕ್ಕಂತೆ ಅವರು ದಾಳಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಕಂಡು ಬಂದಲ್ಲಿ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಸೊ ಹಂಗೇನಾದ್ರು ನಿಮ್ಮಲ್ಲೂ ಸಹ ಸಾರ್ವಜನಿಕರು ಸಹ ಈ ಬಗ್ಗೆ ಮಾರಾಟ ಮಾಡ್ತಿರುವಂತಹ ಒಂದು ಮಾಹಿತಿ ಇದ್ದಲ್ಲಿ ನಮ್ಮ ಇಲಾಖೆಗೆ ಮಾಹಿತಿ ಕೊಟ್ಟಲ್ಲಿ ಕ್ರಮ ಪ್ರತಿಯೊಂದು MRP ಪ್ರಾಡಕ್ಟ್ಗಳು ಕೂಡ ಇರುವಂತ MRP ಅಂತ ಹೆಚ್ಚು 15 ರೂಪಾಯಿ ಬೆಲೆ ತಗೋತಾ ಇದ್ದಾರೆ. ಆತರ ನಿಮ್ಗೆ MRP ಶಾಪ್ ಅಥವಾ MSL CL2 ಮತ್ತೆ MSL ಅಲ್ಲಿ ಆತರ ಕಂಡು ಬಂದಲ್ಲಿ ನಮ್ಗೆ ಆತರ ಇದ್ದಾಗ ನಾನು ಕ್ರಮ ತಗೊಂಡು. ಈಗ ನಾವು ಒಬ್ರು ಯಾರಾದ್ರೂ ಮಾಹಿತಿ ಕೊಟ್ಟಿದ್ದು ದಾಬಾದಲ್ಲಿ ಸಾರಾಯಿ ಸಿಗ್ತಾ ಇದೆ ಅಂತ ನಿಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ರೆ ತಾಲೂಕು ಅಧಿಕಾರಿಗೆ ಫೋನ್ ಮಾಡ್ರಿ, ನಮ್ಮ ಮೇಡಮ್ ಫೋನ್ ಮಾಡ್ಲಿ, ಅವ್ರು ಫೋನ್ ಮಾಡಿ ಅದೆಲ್ಲ ಇಲ್ಲ. ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿ ಇರ್ತಕ್ಕಂಥ ಸಾರಾಯನ್ನು ತೆಗೆದಿರ್ತಾರೆ. ಇಲಾಖೆಗೆ ಮಾಹಿತಿ ಬಂದ ತಕ್ಷಣ ಕ್ರಮ ವಹಿಸೋದಕ್ಕೆ ನಾನು ಇದು ಮಾಡ್ತೀನಿ. ನನಗೆ ದೂರ ಬಂದ ತಕ್ಷಣ ಸಿಬ್ಬಂದಿಗೆ ಇಮಿಡಿಯೇಟ್ ಆಗಿ ರೇಂಜ್ ಅಥವಾ ಸಬ್ ಡಿವಿಷನ್ ಯಾರಿದ್ದಾರೆ ಅವ್ರಿಗೆ ಮಾಹಿತಿ ಕೊಟ್ಟು ಇವಾಗ ಇದ್ರ ಬಗ್ಗೆ ಕ್ರಮ ಆಗ್ಲೇಬೇಕು ಅಂತ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ.